ನೋಡಿ, ಇವತ್ತು ನಿಷ್ಕರ್ಷೆ ಆಗಿ ಹೋಗಿದೆ, ಅಂದ್ರೆ ನಿಶ್ಚಯ ಆಗಿ ಹೋಗಿದೆ. ಕರ್ನಾಟಕ ರಾಜ್ಯ ಕಂಡು ಕೇಳರಿಯದಂತಹ ಮಹಾ ಸಂಘರ್ಷ ನಡೆಯೋದು ಖಂಡಿತ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಸಿ.ಟಿ. ರವಿ ಕೇಸಿಗೂ ಸಂಬಂಧಪಟ್ಟಿದ್ದು, ಮುನಿರತ್ನ ಮೇಲೆ ಮೊಟ್ಟೆಯಿಂದ ಹಲ್ಲೆ ಆಯ್ತಲ್ಲ ಅದಕ್ಕೂ ಸಂಬಂಧಪಟ್ಟದ್ದು, ಹಾಗೂ ಈ ವರ್ಷದಲ್ಲಿ ಏನೆಲ್ಲ ದುರಂತಗಳನ್ನ ನೀವು ರಾಜಕೀಯದಲ್ಲಿ ನೋಡಿದ್ರಲ್ಲ ಅದೆಲ್ಲಕ್ಕೂ ಸಂಬಂಧಪಟ್ಟ ಹಾಗೆ. ನೀವದು ಹಾಸನ ವಿಡಿಯೋ ಕೇಸ್, ರೇವಣ್ಣ ಫ್ಯಾಮಿಲಿ ಏನೋ ಬೆನ್ನಿಗೆ ಜೈಲಿಗೆ ಹೋಗಿ ಬಂದ್ರಲ್ಲ ಅದನ್ನ ಬೇಕಾದ್ರೂ ತಗೊಳ್ಳಿ. ಹಾಗೆ ಹಲವು ಪ್ರಕರಣಗಳಾಯ್ತಲ್ಲ, ಯಾರಿದ್ರು ಅದರ ಹಿಂದೆ, ಅದೆಲ್ಲದರ ಹಿನ್ನೆಲೆಯಲ್ಲೂ ಒಂದು ಮಹಾ ಸಂಘರ್ಷ ನಡೆಯೋದು ಗ್ಯಾರಂಟಿ. ಹಾಗಾದ್ರೆ ಯಾರ್ಯಾರ ನಡುವೆ ಸಂಘರ್ಷ ನಡೆಯುತ್ತೆ? ಈ ಸಂಘರ್ಷದ ಮೂಲ ಯಾರು? ಹಿನ್ನೆಲೆಯಲ್ಲಿರೋರು ಯಾರು? ಸಂಘರ್ಷದ ಪರಿಣಾಮ ಏನು? ಯಾವ ಕಾರಣಕ್ಕಾಗಿ ಸಂಘರ್ಷ ಆಗ್ತಾ ಇದೆ? ಯಾರ ಕಾರಣಕ್ಕಾಗಿ ಸಂಘರ್ಷ ಆಗ್ತಾ ಇದೆ? ಹಾಗೂ ಈ ಸಂಘರ್ಷದ ಒಟ್ಟಾರೆ ಪರಿಣಾಮ ಏನು? ಎಸ್, ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಇವತ್ತು ನಾನು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ನಡೆಯಲಿರುವಂತಹ ಒಂದು ಗಂಭೀರ ರಾಜಕೀಯ ಬೆಳವಣಿಗೆಯನ್ನ ವಿವರಿಸುವ ಸಲುವಾಗಿಯೇ ಬಂದಿದ್ದೀನಿ. ಬಹುಶಃ ಇದು ಯಾವಾಗಲೂ ಆಗ್ಬೇಕಿತ್ತೇನೋ, ಈಗ ಅದರ ಪೀಕ್ ಪಾಯಿಂಟಿಗೆ ಬಂದಿದೆ. ಬಹುಶಃ ಇನ್ನು ಯಾರು ಕೂಡ ಸಹಿಸುವ ಪರಿಸ್ಥಿತಿಯಲ್ಲಿಲ್ಲ. ಹಾಗಾಗಿಯೇ ಇಂಥದ್ದೊಂದು ಮಹಾ ಸಂಘರ್ಷ ನಿಷ್ಕರ್ಷೆ ಆಗಿದೆ. ಸಂಘರ್ಷ ಹೇಗೆ ನಡೆಯುತ್ತೆ ಅನ್ನೋದಕ್ಕೂ ಮೊದಲು ಸಂಘರ್ಷ ನಡೆಸಲಿಕ್ಕೆ ಸಿದ್ಧರಾಗಿರೋರು ಹೇಗಿದ್ದಾರೆ ಅನ್ನೋದ್ಬೇಕಲ್ಲ. ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಸಿ.ಟಿ. ರವಿ ಘರ್ಷಣೆ ನಡೀತಲ್ಲ, ಆಗ ಆದಂತ ಒಂದು ದೊಡ್ಡ ಬದಲಾವಣೆ ಏನಪ್ಪಾ ಅಂದ್ರೆ, ಬಿಜೆಪಿ ನಾಯಕರೆಲ್ಲರೂ ಕೂಡ ಬಣವಾಗಿ ಚದುರಿ ಹೋಗಿದ್ದವರು ಒಗ್ಗೂಡಿ ಮುಂದೆ ಬಂದ್ರು. ಅಲ್ಲೊಂದು ಒಗ್ಗಟ್ಟು ಪ್ರದರ್ಶನ ಆಯ್ತು. ಎಲ್ಲರೂ ಕೂಡ ಒಟ್ಟಾಗಿ ನಿಂತರು. ಸಿ.ಟಿ. ರವಿ ಪ್ರಕರಣದಲ್ಲಿ ಬಹುಶಃ ಬಿಜೆಪಿಯಲ್ಲಿ ಎಲ್ಲ ಒಟ್ಟಾಗ್ಲಿಕ್ಕೆ ಸಾಧ್ಯವೇ ಇಲ್ವೇನೋ ಅಂತಿದ್ದವರೆಲ್ಲ ಒಟ್ಟಾಗಿ ನಿಂತರು, ಒಂದೇ ದನಿಯಲ್ಲಿ ಮಾತನಾಡಿದ್ರು. ಈಗ ಒಂದು ಮಹಾ ಸಂಘರ್ಷಕ್ಕೆ ವೇದಿಕೆಯನ್ನ ಸಿದ್ಧ ಮಾಡ್ತಾ ಇರೋದು ಕೂಡ ಬಿಜೆಪಿಯೇ. ಇಂಥದ್ದೊಂದು ಮಹಾ ಸಂಘರ್ಷ ನಡಿಬೇಕಿದ್ರೆ ಒಗ್ಗಟ್ಟು ಬಹಳ ಮುಖ್ಯ. ಅವನ್ ಬೆಳೆದ್ಬಿಟ್ರೆ ಇವನ್ ಬೆಳೆದ್ಬಿಟ್ರೆ ಅನ್ನೋದು ಆಗ್ಬಾರ್ದು. ನೋಡಿ, ಈ ಹೋರಾಟ ಮಾಡ್ಬಿಟ್ರೆ ಅವ್ನ್ ಲೀಡರ್ ಆಗ್ಬಿಡ್ತಾನೆ, ಇವನ್ ಲೀಡರ್ ಆಗ್ಬಿಡ್ತಾನೆ, ಅವ್ರಿಗೆ ಫೋಕಸ್ ಸಿಗುತ್ತೆ, ಇವನಿಗೆ ಫೋಕಸ್ ಸಿಗುತ್ತೆ, ಈ ರೀತಿ ಆಲೋಚನೆ ಮಾಡ್ತಾ ಹೋಗ್ಬಿಟ್ರೆ ಒಂದು ಹೋರಾಟ ರೂಪುಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕಡೆಗೂ ಬಿಜೆಪಿಯವರಿಗೆ ಇದು ಅರ್ಥ ಆಗಿದೆ, ಹಾಗೂ ಅದು ಅರ್ಥ ಆದ ಕಾರಣಕ್ಕಾಗಿಯೇ, ಹಾಗೂ ಕಾನೂನಿನ ಸಂಕೋಲೆಯಲ್ಲಿ ತಮ್ಮ ಒಬ್ಬೊಬ್ಬರೇ ಶಾಸಕರನ್ನ ಬಂಧಿಸ್ತಾ ಇದ್ದಾರೆ ಅನ್ನೋದು ಅರಿತುಕೊಂಡ ಹಿನ್ನೆಲೆಯಲ್ಲೇ ಈಗ ಇಂಥದ್ದೊಂದು ಮಹಾ ಸಂಘರ್ಷವನ್ನ ಅವರು ಪ್ಲಾನ್ ಮಾಡಿದ್ದಾರೆ. ಮತ್ತು ಇಂಥದ್ದೊಂದು ಮಹಾ ಸಂಘರ್ಷ ಆಗೋದು ನೋಡಿ, ಇದು ಬಹಳ ಇಂಟ್ರೆಸ್ಟಿಂಗ್. ಕಾಂಗ್ರೆಸ್ನ ಒಬ್ಬ ನಾಯಕರಿಗೂ ಬೇಕಾಗಿದೆ. ನಾ ಯಾಕೆ ಅಂತ ಹೇಳ್ತೀನಿ, ಅದು ಯಾವ ನಾಯಕ ಅಂತ ಹೇಳ್ತೀನಿ, ಯಾವ ಕಾರಣಕ್ಕಾಗಿ ಅವರಿಗೆ ಈ ಸಂಘರ್ಷ ನಡೆಯಲು ಬೇಕಾಗಿದೆ ಅನ್ನೋದನ್ನು ಹೇಳ್ತೀನಿ. ನೋಡಿ, ಎಲ್ಲವೂ ಸರಿಯಾಗಿದ್ಬಿಟ್ರೆ ಅವ್ರು ಬೇಳೆಕಾಳು ಬೇಯಲ್ಲ. ಅದಕ್ಕೋಸ್ಕರ ಅವರಿಗೆ ಈ ಸಂಘರ್ಷ ಬೇಕಾಗಿದೆ. ಬಿಜೆಪಿ ನಾಯಕರೆಲ್ಲ ಒಗ್ಗೂಡಿ ಬರಲಿ ಅಂತೇಳಿ ಕಾಂಗ್ರೆಸ್ನಲ್ಲಿರುವ ಒಬ್ರು ನಾಯಕರು ಕಾಯ್ತಾ ಇರ್ತಾರೆ. ಯಾಕಂದ್ರೆ ಅವರ ಈಡೇರದ ಇಚ್ಛೆ ಬಹಳ ಮುಖ್ಯವಾದ ಕಾರಣ. ನೀವು ಬೆಳಗಾವಿಯಲ್ಲಿ ನೋಡಿದ್ರಿ, ಪಂಚಮಸಾಲಿ ಸಮುದಾಯದವರೆಲ್ಲ ಹೋರಾಟ ಮಾಡುವಾಗ ಲಾಠಿ ಚಾರ್ಜ್ ಮಾಡಿದ್ರು. ಲಾಠಿ ಚಾರ್ಜ್ ಮಾಡಿದ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಸಂಘರ್ಷ ವಿಧಾನಸಭೆಯಲ್ಲಿ ನಡೀತು, ವಿಧಾನ ಪರಿಷತ್ತಲ್ಲಿ ನಡೀತು. ಆಗ್ಲೂ ಕೂಡ ನೋಡಿ, ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಎಲ್ಲೋಗಿದೆ? ಪೊಲೀಸರ ಮೇಲೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಪೊಲೀಸರು ಈ ರೀತಿ ಲಾಠಿ ಹಿಡಿದು ಲಾಠಿ ಬೀಸಿದ್ರು ಕೂಡ ಅವ್ರ ಮೇಲೆ ಯಾವುದೇ ಆಕ್ಷನ್ ಆಗ್ತಾ ಇಲ್ಲ ಅಂತ ಏನೇ ಬಿಜೆಪಿ ನಾಯಕರು ಹೇಳಿದ್ರು ಕೂಡ ಅವೆಲ್ಲವೂ ಕೂಡ ಅರಣ್ಯ ರೋದನ ಆಯ್ತು. ಆಗಲೇ ಬಿಜೆಪಿ ನಾಯಕರು ಎಚ್ಚೆತ್ತುಕೊಳ್ಬೇಕಿತ್ತು. ಈಗ ಸಿ.ಟಿ. ರವಿಯವರ ಪ್ರಕರಣದ ನಂತರ ಬಿಜೆಪಿ ನಾಯಕರು ಒಂದು ಡಿಸಿಷನ್ಗೆ ಬಂದಿದ್ದಾರೆ. ಹಾಗೆ ಬರಲಿಕ್ಕೆ ಕಾರಣ ಕಾಂಗ್ರೆಸ್ನ ಒಬ್ಬ ನಾಯಕರು. ಅಂದ್ರೆ ಯಾವ ಕಾರಣಕ್ಕಾಗಿ, ಯಾವ ನಾಯಕರವರು? ಈಗ ಹೇಳ್ತೀನಿ ಕೇಳಿ. ಡಿ.ಕೆ. ಶಿವಕುಮಾರ್ ಅವರಿಗೆ ತಾವು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತ ಕನಸಿದೆ. ಆದ್ರೆ ಸಿದ್ದರಾಮಯ್ಯನವರು ಆ ಕುರ್ಚಿಯಲ್ಲಿ ಇರುವವರೆಗೂ ಅದು ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಸಿದ್ದರಾಮಯ್ಯನವರು ಆ ಕುರ್ಚಿಯಿಂದ ಕೆಳಗೆ ಇಳಿದ್ರೆ ಮಾತ್ರ ಡಿ.ಕೆ. ಶಿವಕುಮಾರ್ ಕೂರ್ಲಿಕ್ಕೆ ಸಾಧ್ಯ. ಆಗ್ಲೂ ಕೂಡ 10 ಜನ ಅಲ್ಲಿ ಟವಲ್ ಇಟ್ಕೊಂಡು ನಿಂತಿದ್ದಾರೆ, ಅದು ಬೇರೆ ವಿಷಯ. ಆದ್ರೆ ಸಿದ್ದರಾಮಯ್ಯನವರೇ ಸಾಕಪ್ಪ ಸಾಕು ಅಂತ ಕೆಳಗಿಳಿಬೇಕು. ಅದಕ್ಕೆ ಬೇಕಾಗಿ ಮೂಢ ಹಗರಣ ಹೊರಗೆ ಬಂತು. ಎಸ್.ಟಿ. ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಬಂತು, ಏನೂ ಆಗ್ಲಿಲ್ಲ. ಅದಾದ ಮೇಲೆ ಒಂದ್ರ ಮೇಲೊಂದು ಇಶ್ಯೂ ಬಹಳಷ್ಟು ಪ್ರಕರಣಗಳು ಬಂತು. ಸಿದ್ದರಾಮಯ್ಯನವರು ಜಗ್ಲಿಲ್ಲ. ಈಗ ಬಹುಶಃ
ಒಂದು ಕೊನೆಯ ಅಸ್ತ್ರವನ್ನ ಪ್ರಯೋಗಿಸ್ತಾ ಇರುವ ಹಾಗೆ ಕಾಣಿಸ್ತಾ ಇದೆ. ಏನು ಈ ಗ್ಯಾರಂಟಿ ಯೋಜನೆಗಳು ಮತ್ತೊಂದು ಆರ್ಥಿಕವಾಗಿ ಪರಿಸ್ಥಿತಿ ಹದಗಡ್ತಾ ಇದೆ ಅನ್ನುವಂಥದ್ದು, ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ ಅನ್ನುವಂಥದ್ದು, MLA ತಿರುಗಿ ಬಿದ್ದಿದ್ದು, ಅವ್ರನ್ನ ಸಮಾಧಾನ ಮಾಡಿದ್ದು, ಒಂದು 30 ಕೋಟಿ ರೂಪಾಯಿ ಅನುದಾನ ಕೊಡ್ತೀನಿ ಅಂತ ಹೇಳಿದ್ದು, ಹಾಗೂ MLA ಸಮಾಧಾನ ಮಾಡಿ ಸಿದ್ದರಾಮಯ್ಯನವರು ಹಾಗೂ ತೂಗಿಸ್ಕೊಂಡು ಹೋಗ್ತಿದ್ದಾರೆ. ಈಗ ಉಳಿದಿರುವಂತ ಏಕೈಕ ಅಸ್ತ್ರ ವಿರೋಧ ಪಕ್ಷಗಳನ್ನ ಎತ್ತುಕಟ್ಟೋದು, ವಿರೋಧ ಪಕ್ಷದ ನಾಯಕರನ್ನ ಕೆಣಕೋದು. ಹಾಗಾದ್ರೆ ಮಾತ್ರ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ. ಇವತ್ತಲ್ಲ ನಾಳೆ, ಯಾವಾಗ 2.5 ವರ್ಷದ ಅವಧಿ ಮುಗಿಯುತ್ತಲ್ಲ, ಆಗ್ಲೂ ಸಿದ್ದರಾಮಯ್ಯನವರು ಕೆಳಗಿಳಿಲಿಲ್ಲ ಅಂದ್ರೆ ಆಗ ಉಳಿಯುವಂತ ಏಕೈಕ ಮಾರ್ಗ ರೆಸಾರ್ಟ್ ಪಾಲಿಟಿಕ್ಸ್, ಒಂದಷ್ಟು ತಮ್ಮ ಬೆಂಬಲಿಗ ಶಾಸಕರನ್ನು ಕರ್ಕೊಂಡು ಹೋಗೋದು. ಹಾಗೆ ಹೋದ ಸಂದರ್ಭದಲ್ಲಿ ಇಲ್ಲಿ ಸಿದ್ದರಾಮಯ್ಯನವರಿಗೆ ಯಾವುದೇ ಆಪ್ಷನ್ ಉಳಿಬಾರದು. ಬಿಜೆಪಿಯ ಕೆಲವು ಶಾಸಕರು ಅವ್ರ ಪರವಾಗಿರಬಾರ್ದು, JDS ಕೂಡ ಅವ್ರ ಪರವಾಗಿರಬಾರ್ದು, ಬೇರೆ ಯಾರೂ ಕೂಡ ಆ ಕಡಿಮೆ ಆದ ಸಂಖ್ಯೆಯನ್ನ ಸರಿದೂಗಿಸ್ಲಿಕ್ಕೆ ಬರಬಾರ್ದು. ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಹದಗಡಬೇಕು. ಅದಕ್ಕೆ ಬೇಕಾದಂತ ವ್ಯವಸ್ಥೆ ಈಗ ಆಗ್ತಾ ಇದೆ. ಕಳೆದ 1 ವರ್ಷದಿಂದ ನೀವೇನ್ ನೋಡ್ತಾ ಇದ್ದೀರಿ ಅದೇ ಆಗ್ತಾ ಇರೋದು, ಮತ್ತೇನೂ ಅಲ್ಲ. ಯಾಕೆ ವಿರೋಧ ಪಕ್ಷದವರಿಗೆ ಸಂಬಂಧಪಟ್ಟಂತ ಒಂದೊಂದೇ ವಿಡಿಯೋಗಳು, ಒಂದೊಂದೇ ಪ್ರಕರಣಗಳು, ಒಂದೊಂದೇ ಹಗರಣಗಳು ಈ ಮಟ್ಟಕ್ಕೆ ಹೊರಗೆ ಬಂತು, ತಾರಕಕ್ಕೆ ಹೋಯ್ತು, ಜೈಲಿಗೆ ಹೋಗುವ ಹಾಗಾಯ್ತು ಅಂದ್ರೆ ಅದೇ ಕಾರಣಕ್ಕಾಗಿ, ಬೇರೆ ಯಾವುದೂ ಅಲ್ಲ. ಇಲ್ಲೊಂದು ಫ್ಯೂಚರ್ ಪ್ಲಾನ್ ಇದೆ. ಈಗ ಬಿಜೆಪಿಯ ನಾಯಕರು ಕೂಡ ಮಹಾಸಂಘರ್ಷಕ್ಕೆ ಯಾಕೆ ಅಣಿಯಾದ್ರು? ಅವ್ರನ್ನ ಕೆಣಕಿದ ಕಾರಣಕ್ಕಾಗಿ ರೆಡಿ ಆದ್ರು. ಇಲ್ಲದೆ ಹೋಗಿದ್ರೆ ಅವ್ರದೇ ಮನೆ ಒಂದು 3 ಬಾಗ್ಲು ಆಗಿತ್ತು. ಈಗ ಎಲ್ಲೋ ಒಗ್ಗೂಡಿ ಬಂದ್ರು. ಇದರಿಂದ ಲಾಭ ಯಾರಿಗೆ? ಬಿಜೆಪಿ ನಾಯಕರಿಗೆ ಏನು ಲಾಭ ಇಲ್ಲ, ಅವ್ರನ್ನ ಹೋರಾಟ ಮಾಡ್ತಾರೆ. ಕಾನೂನು ಸುವ್ಯವಸ್ಥೆ, ರಾಜ್ಯದ ಆಡಳಿತ, ಅದನ್ನು ಸರಿದೂಗಿಸ್ಕೊಂಡು ಹೋಗ್ಬೇಕಾದ್ದು ಮುಖ್ಯಮಂತ್ರಿಗಳ ಜವಾಬ್ದಾರಿ. ಏನೇ ಅಸ್ತವ್ಯಸ್ತತೆ ಆದ್ರೂ, ಅವ್ಯವಸ್ಥೆ ಆದ್ರೂ ಅದಕ್ಕೆ ಮುಖ್ಯಮಂತ್ರಿಗಳು ನೇರ ಹೊಣೆಗಾರರಾಗ್ತಾರೆ. ಮುಖ್ಯಮಂತ್ರಿಗಳನ್ನೇ ಪ್ರಶ್ನೆ ಮಾಡಲಾಗುತ್ತೆ. ತಲೆನೋವೆಲ್ಲ ಮುಖ್ಯಮಂತ್ರಿಗಳಿಗೆ ಬರುತ್ತೆ, ಅವ್ರ ಬುಡಕ್ಕೆ ಬಿಸಿ ನೀರು ಬರೋದು. ಹೀಗಾಗಿ ಬಿಜೆಪಿ ನಾಯಕರು ಈಗ ಮಹಾ ಸಂಘರ್ಷಕ್ಕೆ ರೆಡಿಯಾಗಿರೋದು ಕಾಂಗ್ರೆಸ್ನ ಒಬ್ಬ ನಾಯಕರಿಗೆ ಬೇಕಾಗಿದೆ. ಅದಕ್ಕೆ ಬೇಕಾದಂತ ವ್ಯವಸ್ಥೆಯು ಆಗ್ತಾ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ನನ್ನ ಪ್ರಕಾರ ಈಗ ಹೋಗ್ತಿರುವ ಹಾದಿಯನ್ನು ನೋಡಿದ್ರೆ ನವೆಂಬರ್ 20, 2025 ಅದಾದ ನಂತರ ಬಹುಶಃ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಆಗಬಹುದು ಅನ್ನೋದನ್ನ ಯಾರೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಗ್ಯಾರಂಟಿ, ನಿಮಗೆ ಯಾವುದೇ ಅನುಮಾನ ಬೇಡ. ಆ ಹಿನ್ನೆಲೆಯಲ್ಲಿ ನಡೆಯುತ್ತಿರುವಂತಹ ಪೂರ್ವಭಾವಿ ಬೆಳವಣಿಗೆಗಳಿವೆಲ್ಲವೂ ಕೂಡ. ಬಿಜೆಪಿ ನಾಯಕರಂತೂ ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ವಿಜಯೇಂದ್ರ ಅವ್ರ ನಾಯಕತ್ವವೇ ಇರಲಿ ಅಂತ ಹೇಳಿದ್ದಾರೆ. ನನ್ನ ನಾಯಕತ್ವದಲ್ಲಿ ಆಗ್ಬೇಕು ಹೋರಾಟ ಅಂತ ಏನು ಇಲ್ಲ, ಯಾರಾದ್ರೂ ನಾಯಕತ್ವವನ್ನು ತೆಗೆದುಕೊಳ್ಳಿ, ಆದ್ರೆ ಬಿಜೆಪಿಯಿಂದ ಒಂದು ಹೋರಾಟ ಆಗ್ಬೇಕು ಅನ್ನುವ ನಿಲುವನ್ನ CT ರವಿ ವ್ಯಕ್ತಪಡಿಸಿದ್ದಾರೆ. ಅವರು 26, 27ನೇ ತಾರೀಕು ಡೆಲ್ಲಿಗೂ ಹೋಗ್ತಾ ಇದ್ದಾರೆ, ಬೆಂಗಳೂರಿಗೂ ಬರ್ತಾ ಇದ್ದಾರೆ, ಈಗ ಚಿಕ್ಕಮಗಳೂರಲ್ಲಿದ್ದಾರೆ. ಅವರು ರಾಜ್ಯ ನಾಯಕತ್ವಕ್ಕೆ, ರಾಷ್ಟ್ರೀಯ ನಾಯಕತ್ವಕ್ಕೆ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಏನಂದ್ರೆ ರಾಜ್ಯ ಬಿಜೆಪಿಯಿಂದ ಒಂದು ದೊಡ್ಡ ಮಟ್ಟದ ಹೋರಾಟ ಆಗ್ಬೇಕು ಅನ್ನುವ ಸಂದೇಶವನ್ನು ಕೊಡ್ಲಿಕ್ಕೆ ಅವ್ರು ರೆಡಿ ಆಗಿದ್ದಾರೆ. ಈ ಕಡೆ ಪ್ರಹ್ಲಾದ್ ಜೋಶಿ ಅವರು, ವಿಜೇಂದ್ರ ಅವರು ಕೂಡ ಇವತ್ತು ಮಾತನಾಡಿದ್ದಾರೆ. ಬಹುಶಃ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಮಹಾ ಸಂಘರ್ಷಕ್ಕೆ ಬಿಜೆಪಿ ವೇದಿಕೆಯನ್ನು ರೆಡಿ ಮಾಡಿಕೊಂಡಿದೆ. ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ, ರಾಜ್ಯ ಸರ್ಕಾರದ ಎಲ್ಲ ವೈಫಲ್ಯಗಳನ್ನ ಮುಂದಿಟ್ಕೊಂಡು, ಅದರಲ್ಲೂ ಕಾನೂನು ಸುವ್ಯವಸ್ಥೆಯ ವಿಚಾರವನ್ನೇ ಪ್ರಮುಖ ವಿಚಾರವನ್ನಾಗಿ ಮಾಡಿಕೊಂಡು ಹೋರಾಟ ಮಾಡಲಿಕ್ಕೆ ಬಿಜೆಪಿ ಸಿದ್ಧವಾಗಿದೆ. ತೆರೆಯ ಹಿಂದೆ ಅದರ ಎಲ್ಲ ನೀಲನಕ್ಷೆ ರೆಡಿ ಆಗ್ತಾ ಇದೆ. ಈ ಹೋರಾಟದ ಲಾಭ ಯಾರಿಗೆ? DK ಶಿವಕುಮಾರ್ ಅವರು ಬಿಜೆಪಿ ನಾಯಕರನ್ನ ಕೆಣಕಿದ್ರಿಂದಾಗಿ ಅವರಿಗೆ ಮುಂದೊಂದು ದಿನ ಲಾಭ ಸಿಗ್ಬೋದಾ? ಸಿದ್ದರಾಮಯ್ಯನವರಿಗೆ ಒಂದು ಧರ್ಮ ಸಂಕಟ ಎದುರಾಗಬಹುದಾ? ಅಥವಾ ಇದರಿಂದ ವಿಜೇಂದ್ರ ಲೀಡರ್ ಆಗಿ ಹೊರಹೊಮ್ಮಬಹುದಾ? ಯಾರಿಗೆ ಲಾಭ, ಯಾರಿಗೆ ನಷ್ಟ, ಏನಾಗಬಹುದು? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.